ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22 ಜೂನ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, बाप आए हैं तुम बच्चों की खिदमत करने, तुम भी बाप समान बन सबकी खिदमत करो. ಮಧುರ ಮಕ್ಕಳೇ, ಬಾಬಾ ಬಂದಿದ್ದಾರೆ ತಾವು ಮಕ್ಕಳ ಭಾಗ್ಯವನ್ನ ಬೆಳಗಿಸುವುದಕ್ಕಾಗಿ, ಸೇವೆ ಮಾಡೋದಕ್ಕಾಗಿ. ತುಂಬಿ ಬಾಪ್ ಸಮಾನ್ ಬನ್, ತಾವು ತಂದೆಯ ಸಮಾನಾಗಿ ಎಲ್ಲರ ಸೇವೆಯನ್ನ ಮಾಡ್ರಿ. ಸೇವಾ ಅರ್ಥಾತ್ ದೇನ, ಏನ್ ಕೊಡೋದು. ಹಾಗೆ ನೋಡಿದ್ರೆ ಅವಿನಾಶಿ ಆತ್ಮನಿಗಾಗಿ ಕೊಡೋದು ಇಲ್ಲ, ತೆಗೆದುಕೊಳ್ಳೋದು ಇಲ್ಲ. ಆದ್ರೆ ಏನಿದೆ ಅಂತಂದ್ರೆ, ಪ್ರತಿಯೊಬ್ಬ ಮಾನವ ಆತ್ಮ ತನ್ನ ಮಾನವ ಶರೀರದ ಪ್ರತಿ ಇರುವ ಆಸಕ್ತಿ, ಮಾನವ ಜೀವನದ ಪ್ರತಿ ಇರುವಂತಹ ಆ ಒಂದು ಆಳವಾದ ಅನುಭೂತಿಗಳು ಮೂಲ ಸತ್ಯದ ಅನುಭೂತಿಯಿಂದ ದೂರ ಮಾಡ್ತಾ ಇವೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಈ ಯಥಾರ್ಥ ಸತ್ಯವನ್ನ ಅರಿವು ಮಾಡಿಸ್ಬೇಕಾಗಿದೆ, ತಿಳಿಸ್ಬೇಕಾಗಿದೆ, ಮೂಲ ಸೋರ್ಸ್ನ ಜೊತೆಗೆ ಕನೆಕ್ಟ್ ಮಾಡಬೇಕಾಗಿದೆ. ಈ ಒಂದು ಸೇವಾ ಯಾವುದು ತಂದೆ ಮಾಡ್ತಾ ಇದ್ದಾರೋ ಹಾಗೇ ತಂದೆಯ ಸಮಾನ ತಾವೆಲ್ಲರೂ ಮಾಡ್ರಿ. ಪ್ರಶ್ನೆ, ब्रह्मा बाप का कौन सा एक विचार चलता जिस पर शिव बाबा कहते वेट एंड सी, फिकर मत करो. ಬ್ರಹ್ಮ ಬಾಬಾರವರ ಯಾವ ಒಂದು ವಿಚಾರ ನಡೀತಾ ಇರ್ತದೆ, ಅದಕ್ಕಾಗಿ ಶಿವ ಬಾಬಾ ಹೇಳ್ತಾರ ಕಾದು ನೋಡು ಅಂತ, ಚಿಂತೆ ಮಾಡಬೇಡ ಅಂತ. ಅದು ಯಾವ ಮಾತು? उत्तर, बाबा का विचार चलता समय बड़ा नाजुक होता जाता. बच्चों को अविनाशी ज्ञान रत्न लेने बाबा के पास आना ही है. इतनी देर बच्चे कहाँ आकर रहेंगे. बाबा विचार ನಡೀತದೆ. ಬ್ರಹ್ಮ ಪಿತಾ ಒಂದು ಪಿತಾನ ರೋಲ್ನಲ್ಲಿ, ಪಿತಾನ ಸ್ವರೂಪದಲ್ಲಿ ಅವರಿಗೆ ಭಲೆ ಅಲೌಕಿಕ ಪಿತಾ ಆಗಿದ್ರು ಕೂಡ ಒಂದು ಅಲೌಕಿಕ ರೀತಿಯ ಚಿಂತೆ ಇದೆ, ವಿಚಾರ ನಡೀತದೆ. ಇಷ್ಟೊಂದು ಮಕ್ಕಳದಾರ, ಸಮಯ ಬಹಳ ನಾಜೂಕಿದೆ, ಏನೆಲ್ಲ ಅಚಾನಕ್ ಘಟಿಸ್ಬೋದು. ಆದ್ರೆ ಇಷ್ಟೆಲ್ಲ ಮಕ್ಕಳು ಬಂದು ನಾಳೆ ಎಲ್ಲಿರೋದು, ಏನ್ ಮಾಡೋದು, ಮಕ್ಕಳ ರಕ್ಷಣೆ ಅಥವಾ ಮಕ್ಕಳ ಸಂಭಾಲನೆ, ಮಕ್ಕಳ ಪಾಲನೆ ಹೇಗಾಗೋದು ಅಂತ. ಮಕ್ಕಳು ಅಂದ್ರೆ ಚಿಕ್ಕ ಮಕ್ಕಳು ಅಲ್ಲ, ಬ್ರಹ್ಮ ಕುಮಾರ್ ಕುಮಾರಿ ಎಲ್ಲಾ ಮಕ್ಕಳು ಅಂತಿಮ ಸಮಯದಲ್ಲಿ ಅವರಿಗೆ ಇರ್ಲಿಕ್ಕೆ ಹೇಗ್ ಮಾಡೋದು, ಏನ್ ಮಾಡೋದು ಅಂತ ಬ್ರಹ್ಮ ಬಾಬಾರವ್ರದ್ದು ವಿಶೇಷ ಮಕ್ಕಳ ಪ್ರತಿ ವಿಚಾರ ನಡೀತದೆ. ಅದಕ್ಕೆ ಶಿವ ಬಾಬಾ ಹೇಳ್ತಾರೆ, ಶಿವ ಬಾಬಾ ಕೇತೆ ವೇಟ್ ಅಂಡ್ ಸಿ. ಬ್ರಹ್ಮ ಬಾಬಾ ಹೇಳ್ತಾರೆ ಎಷ್ಟು ಮನೆ ಮಾಡೋದು ಇಷ್ಟು ಮಕ್ಕಳಿಗೆ, ಮನೆ ಎಷ್ಟು ಮಾಡೋದು ಮತ್ತು ರಕ್ಷಣೆ ಹೇಗೆ ಮಾಡೋದು ಅಂತ. ಶಿವ ಬಾಬಾ ಹೇಳ್ತಾರೆ ಕಾದು ನೋಡು, ವೇಟ್ ಅಂಡ್ ಸಿ. ಕಲ್ಪ ಪಹಲೆ ಜೈಸೆ ಆಕರ್ ರಹತೆ ವೈಸೆ ಹಿ रहेंगे. ಎಲ್ಲರಿಗೂ ಏನು ಅಂತಿಮ ಸಮಯ ನೋಡುವ ಚಾನ್ಸ್ ಅಂತೂ ಇರೋದಿಲ್ಲ. ಹಾಗಾದ್ರೆ ಎಷ್ಟೆಲ್ಲ ಜನ ಇರ್ತಾರೆ, ಅವರಿಗೆ ಅವಶ್ಯ ವ್ಯವಸ್ಥೆ ಆಗೇ ಆಗ್ತದೆ. ಇದೆಲ್ಲ ಎಲ್ಲಿ? ಡ್ರಾಮಾದೊಳಗ. ಯಾವುದು ಕಲ್ಪದ ಮೊದಲು ಸೇಮ್ ನಡೆದಿತ್ತು ಅಂತ, ಸೇಮ್ ಯಾವ ವಸ್ತು ನಡೀತದ ಅಂದ್ರೆ ಡ್ರಾಮಾ ಆಗಿದ್ರ, ರೆಕಾರ್ಡೆಡ್ ಇದ್ರ ಮಾತ್ರ ಸೇಮ್ ನಡೀತದ. ಹಿಂದೇನು ಹಾಗೆ, ಈಗೂ ಕೂಡ ಹಾಗೆ, ಹಿಂದಿನ ಥರ ಅನ್ಬೋದು. ಹಿಂದಿಂದೇ ಈಗೂ ನಡೀತದಂದ್ರ ಅದು ರೆಕಾರ್ಡೆಡ್ ಇದೆ. ಶಿವ ಬಾಬಾನ್ ದೃಷ್ಟಿಕೋನ, ಬ್ರಹ್ಮ ಬಾಬಾರವರ ದೃಷ್ಟಿಕೋನಕ್ಕಿಂತ ಬಹಳ ಸುಪ್ರೀಂ ಇದೆ. ಅದಕ್ಕಾಗಿ ಶಿವ ಬಾಬಾ ಈ ನಾಟಕವನ್ನ ನಾಟಕದಂತೇನೆ ಸಾಕ್ಷಿಯಾಗಿ ನೋಡುವ ಕಾರಣದಿಂದ ಬ್ರಹ್ಮ ಬಾಬಾರವರಿಗೆ ಹೇಳ್ತಾರೆ ಸ್ವಲ್ಪ ಕಾದು ನೋಡು, ಯಾವ ಮಕ್ಕಳಿಗೆ ಎಲ್ಲಿ ರಕ್ಷಣೆ ಸಿಗ್ಬೇಕು, ಯಾವ ರೀತಿ ವ್ಯವಸ್ಥೆ ಆಗಬೇಕು, ಯಾವ ಸ್ಥಿತಿ ಯಾವ ಮಕ್ಕಳು ತಲುಪ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಕಲ್ಪ ಪಹಲೆ ಜೈಸೆ ಆಕರ್ ರಹತೆ ವೈಸೆ ಹಿ रहेंगे. तुम फिकर मत करो, तुम सिर्फ पढ़ते रहो मनमना भव. तुम्हें कर्मातीत बनने का पुरुषार्थ करना है. ಕೇವಲ ನೀವು ಚಿಂತೆ ಮಾಡಬೇಡ್ರಿ, ನೀವು ಕೇವಲ ಓದ್ರಿ, ಕೇವಲ ಮನಸ್ಸನ್ನ ಬಾಬನ್ ಜೊತೆಗೆ ಜೋಡಿಸ್ರಿ.
ಕೇವಲ ಕರ್ಮಾತೀತ ಆಗುವುದ್ರ ಕಡೆಗೆ ಲಕ್ಷ್ಯ ಕೊಡ್ರಿ. ಬಾಕಿ ವಿನಾಶ ಹೇಗೆ ಆಗ್ಬೇಕು, ವಿನಾಶದಲ್ಲಿ ಎಲ್ಲರ ರಕ್ಷಣೆ ಹೇಗಾಗ್ಬೇಕು, ಯಾರಿಗೆ ಎಲ್ಲೆಲ್ಲಿ ತಲುಪಿಸ್ಬೇಕು, ಇದೆಲ್ಲ ಬಾಬನ್ ಜವಾಬ್ದಾರಿ, ಡ್ರಾಮಾ ಜವಾಬ್ದಾರಿ ಇದೆ. ಇದು ಯಾವುದೇ ಬ್ರಹ್ಮ ಕುಮಾರಿಯ ಜವಾಬ್ದಾರಿ ಅಲ್ಲ. ಪ್ರತಿಯೊಬ್ಬ ಬ್ರಹ್ಮ ಕುಮಾರಿಯರ ಜವಾಬ್ದಾರಿಯಾಗಿದೆ ಸ್ವಯಂ ತಮ್ಮ ವಿದ್ಯೆಯನ್ನ ಓದ್ತಾ, ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸ್ತಾ, ತಮ್ಮ ಕರ್ಮದಿಂದ, ಈ ಕರ್ಮದ ಜಗತ್ತಿನ ಲೆಕ್ಕದಿಂದ ಮುಕ್ತವಾಗುವ ಕಡೆಗೆ ಗಮನ ಕೊಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ಈ ನಾಟಕದಲ್ಲಿ ಹೀಗೆ ಅನಿಸ್ತದಲ್ಲ, ಇವ್ರಿಗೆ ಏನಾದ್ರೂ ನಾನ್ ವ್ಯವಸ್ಥೆ ಮಾಡ್ಬೇಕು, ಎಲ್ಲರನ್ನ ನಾನ್ ಸೆಟಲ್ ಮಾಡ್ಬೇಕು, ನಾನ್ ದಂಡಿಗೆ ಹಚ್ಚಬೇಕು, ಸೇರಿಸ್ಬೇಕನ್ನುವಂಥ ಈ ಈಗೋ ಮೈಂಡ್ ಯಾವಾಗ್ಲೂ ಈ ರೀತಿ ಪ್ಲಾನ್ ಮಾಡ್ತಾನೆ ಇರ್ತದೆ. ಆದ್ರೆ ಬಾಬನ್ ದೃಷ್ಟಿಯಿಂದ ನೋಡಿದ್ರೆ ಈ ಎಲ್ಲಾ ಪ್ಲಾನ್ ಎಲ್ಲಿ, ಈ ಪ್ರೀ ರೆಕಾರ್ಡೆಡ್ ಡ್ರಾಮಾದೊಳಗಿದೆ. ಡ್ರಾಮಾ ಒಂದು ಪ್ರೀ ಸ್ಕ್ರಿಪ್ಟೆಡ್ ಇದೆ ಅಂದಮೇಲೆ ಇದ್ರೊಳಗ ಏನು ಚಿಂತೆ ಮಾಡುವ, ವಿಚಾರ ಮಾಡುವ ಮಾತೇ ಇಲ್ಲ. ಮಾತಾಗಿದೆ ಈ ಡ್ರಾಮಾದಿಂದ ಪರಿ ಹೇಗಾಗ್ಬೇಕು, ಈ ಡ್ರಾಮಾದಲ್ಲಿ ಸಿಲುಕಿಕೊಂಡಂತಹ ಈ ಮನಸ್ಸು ಏನು ಈ ಜಗತ್ತನ್ನೇ ಸತ್ಯ ಅಂತ ಅನುಭವ ಮಾಡ್ತಾ ಇದೆಯಲ್ಲ, ಇದರಿಂದ ಹೇಗೆ ಮುಕ್ತ ಆಗ್ಬೇಕು ಅನ್ನೋದಷ್ಟೇ ನಿಮ್ ಕೆಲ್ಸ. ಅದು ಒಂದೇ ಪುರುಷಾರ್ಥ. ಅದಕ್ಕಾಗಿ ಈ ಮನಸ್ಸನ್ನೇ ತಂದು ನನಗೆ ಅರ್ಪಿಸ್ಬಿಡ್ರಿ, ಮನಾಭವ ಗೊಳಿಸ್ಬಿಡ್ರಿ ಅಂತಾರೆ ಬಾಬಾ. ಇದಷ್ಟೇ ನಿಮ್ ಕೆಲ್ಸ ಅಂತಾರೆ ಬಾಬಾ. धारणेಗಾಗಿ मुख्य सार, ड्रामा के हर राज को जानते हुए किसी भी बात की फिक्र नहीं करनी है. ಅಂಡರ್ಲೈನ್ ಸುಂದರ ಮಹಾವಾಕ್ಯ. ಡ್ರಾಮಾದ ರಹಸ್ಯ ತಿಳ್ಕೊಂಡ್ಮೇಲೆ ಯಾವ ಮಾತಿನ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಈ ಡ್ರಾಮಾದಲ್ಲಿ ಯಾವುದೇ ವಸ್ತು, ಯಾವುದೇ ಮೂಮೆಂಟ್, ಯಾವುದೇ ಡೈಲಾಗ್ಸ್ ಇದು ಪ್ರಿಸ್ಕ್ರಿಪ್ಟೆಡ್ ಇದೆ ಅಂದ್ಮೇಲೆ ಯಾವುದೂ ಚಿಂತೆ ಮಾಡಬೇಡ್ರಿ. ಆಗ್ತದ ಅದೇ ಯಾವುದು ಮೊದಲಾಗಿತ್ತು. ಯಾವುದು ಮೊದಲಾಗಿತ್ತೋ ಅದು ನಿಯತಿಯಲ್ಲಿ ಮತ್ತೊಮ್ಮೆ ಘಟಿಸಲೇಬೇಕು, ಮತ್ತೊಮ್ಮೆ ರಿಪೀಟ್ ಆಗಲೇಬೇಕು. ಅಂದಮೇಲೆ ಬಾಬಾ ಹೇಳ್ತಾರೆ, ಯಾವ ಕಾರಣಕ್ಕೂ ಇಲ್ಲಿ ಏನೇ ಆಗಿರುವುದರ ಬಗ್ಗೆ, ಆಗುತ್ತಿರುವುದರ ಬಗ್ಗೆ ಅಥವಾ ಮುಂದೆ ಘಟಿಸುವುದರ ಬಗ್ಗೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಪಡಾಯಿ ಪಡ್ತೇ ರಹನಾ. ಆದ್ರೆ ನಿಮ್ ಕೆಲ್ಸ ಏನಂದ್ರ ಈ ವಿದ್ಯೆ ಓದುತ್ತಾ ಇರಿ, ಮನಾಭವದಲ್ಲಿ ಸ್ಥಿತ ಆಗಿ ಕರ್ಮಾತೀತರಾಗುವ ವಿಚಾರ ಮಾಡ್ರಿ. ಸ್ವಯಂವನ್ನ ಸತೋ ಪ್ರಧಾನ ಮಾಡ್ಕೊಡ್ರಿ. ಸ್ವಯಂ ನಿರಾಕಾರ ಆತ್ಮ ಅನುಭವ ಮಾಡ್ತಾ ಮಾಡ್ತಾ ಕೆಲವೊಮ್ಮೆ ಸ್ವಯಂ ಆತ್ಮ ಮನಸ್ಸಿನ ಹಲ್ಚಲ್ಲೊಳಗ, ಈ ನಾಟಕದ ದೃಶ್ಯದೊಳಗ ಸತ್ಯ ಅಂತ ಹೇಳಿ ಸಿಲುಕ್ ಹಾಕೋತಾ ಇದೆಯಲ್ಲ, ಅದರಿಂದ ಮುಕ್ತ ಆಗುವ ಸತೋ ಪ್ರಧಾನ ಅವಸ್ಥಾ ಅಂತಂದ್ರೆ ಸ್ಥೂಲತೆಯಿಂದ ಮುಕ್ತಿ, ಅಥವಾ ಅಸತ್ಯದಿಂದ ಸತ್ಯದ ಒಂದು ಪ್ರಕಾಶದಲ್ಲಿ ಇರೋದೇ ಸತೋ ಪ್ರಧಾನ ಸ್ಥಿತಿ. ಆ ಕಡೆಗೆ ನಿಮ್ದು ಗಮನ ಇರಲಿ. ಸೆಕೆಂಡ್ ಪಾಯಿಂಟ್, ಹಮ್ ಆತ್ಮಾಯೇ ಶಿವ ಬಾಬಾ ಕಿ ಸಂತಾನ್ ಆಪಸ್ ಮೇ ಭಾಯಿ ಭಾಯಿ ಹೈ. ನಾವೆಲ್ಲ ಆತ್ಮರು ಶಿವ ಬಾಬಾರವರ ಸಂತಾನರು, ಪರಸ್ಪರ ಸಹೋದರರಾಗಿದ್ದೇವೆ. ಶಿವ ಬಾಬಾ ಸೆ ವರ್ಷಾ ಲೇ ರಹೆ ಹೇ. ನಾವು ಈ ಸಮಯದಲ್ಲಿ ಶಿವ ಬಾಬಾರವರಿಂದ ಪುನಃ ಆಸ್ತಿ, ಎದರ ಆಸ್ತಿ? ಜ್ಞಾನ ಕಿ ಸತ್ಯ ಸಮಜ್. ಈ ಜ್ಞಾನದ ಸತ್ಯ ತಿಳುವಳಿಕೆ ಏನಿದೆ, ಇದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ಬಾಕಿ ಅವಿನಾಶಿ ಆತ್ಮ ಜ್ಞಾನ ಸ್ವರೂಪವೂ ಇದೆ, ಶಾಂತ ಸ್ವರೂಪವೂ ಇದೆ. ಆದ್ರೆ ಈ ಸೃಷ್ಟಿ ನಾಟಕದಲ್ಲಿ ಆ ಸತ್ಯ ಜ್ಞಾನ ಸ್ವರೂಪ ಒಂದು ಶಾಂತ ಸ್ವರೂಪ ಆಗಿರುವಂತಹ ಸತ್ಯವನ್ನೇ ಮರೆತು ಬಿಟ್ಟಿದೆ. ಹೀಗಾಗಿ ಅದಕ್ಕಾಗಿ ಸರಿಯಾದ ಜ್ಞಾನದ ಸ್ಪಷ್ಟ ತಿಳುವಳಿಕೆಯ ಅವಶ್ಯಕತೆ ಇದೆ. ಆ ತಿಳುವಳಿಕೆ ಏನ್ ಬಾಬಾ ಕೊಡ್ತಾರೆ, ಇದೇ ಬಾಬಾ ಕೊಡುವ ದೊಡ್ಡ ವರ್ಷ ಆಗಿದೆ. ಇದೇ ಖುಷಿಯಲ್ಲಿರಿ ಅಂತಾರೆ ಬಾಬಾ. वरदान, अंतर स्वरूप में स्थित रहकर अपने व बाबा के गुप्त रूप को प्रत्यक्ष करने वाले सच्चे स्नेही भव. अंतर ಸ್ವರೂಪದಲ್ಲಿ ಸ್ಥಿತರಾಗಿ ತಮ್ಮ ಅಥವಾ ತಂದೆ ಗುಪ್ತ ರೂಪವನ್ನ ಪ್ರತ್ಯಕ್ಷ ಮಾಡುವಂತಹ ಸತ್ಯ ಸ್ನೇಹಿ
ಆಗ್ರಿ. जो बच्चे सदा अंतर की स्थिति में अथवा अंतर स्वरूप में स्थित रहकर अंतर्मुखी रहते, वो कभी किसी बात में लिप्त नहीं हो सकते हैं. ಬಹಳ ಗುಹೆ ಮಾತು. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಆಂತರಿಕ ಸ್ಥಿತಿಯಲ್ಲಿ ಅಥವಾ ಅಂತರ್ ಸ್ವರೂಪದಲ್ಲಿ, ಒಂದಿದೆ ಬಾಹ್ಯ ಸ್ವರೂಪ, ನಾನು ಸ್ತ್ರೀ ಆಗಿರುವ, ನಾನೊಬ್ಬ ಮದರ್ ಆಗಿರುವ, ನಾ ಅಕ್ಕೋರಾಗಿರುವ, ಬ್ರಹ್ಮಕುಮಾರಿ ಆಗಿರುವ, ಒಂದು ದೈಹಿಕ ಸ್ವರೂಪ ಇದೆ, ಒಂದು ಸ್ಥೂಲ ಸ್ವರೂಪ ಇದೆ. ಆದ್ರೆ ಇನ್ನೊಂದಿದೆ ಆಂತರಿಕ ಸತ್ಯ ಸೂಕ್ಷ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದು. ಅವರೇ ಅಂತರ್ಮುಖಿ ಆಗ್ತಾರೆ. ಅವರೆಂದಿಗೂ ಕೂಡ ಯಾವುದೇ ಮಾತಿನಲ್ಲಿ ಲಿಪ್ತ ಆಗೋದಿಲ್ಲ, ಮುಳುಗೋದಿಲ್ಲ, ಅಂಟ್ಕೊಳ್ಳೋದಿಲ್ಲ. पुरानी दुनिया संबंध संपत्ति पदार्थ जो अल्पकाल और दिखावा मात्र है, उनसे धोखा नहीं खा सकते हैं. अंडरलाइन. ಈ ಹಳೆಯ ಜಗತ್ತಿನಲ್ಲಿ ಯಾರೆಲ್ಲ ಸಂಬಂಧಿ ಇದ್ದಾರೆ, ಎಷ್ಟೊಂದು ಸಂಪತ್ತಿದೆ, ಪದಾರ್ಥಗಳಿವೆ, ಇವೆಲ್ಲ ಅಲ್ಪಕಾಲದ ಶೋ ಮಾತ್ರ. ಶೋಕೇಸ್ ಒಳಗಿರುವಂತಹ ಇವೆಲ್ಲ ಆರ್ಟಿಫಿಷಿಯಲ್ ಶೋ ಪೀಸಸ್. ಅದಕ್ಕೆ ಬಾಬಾ ಅಂತಾರೆ, ಈ ಜಗತ್ತಿನಲ್ಲಿರುವ ಯಾವುದೇ ಸಂಬಂಧ ಇರ್ಬೋದು, ಸಂಪತ್ತಿರ್ಬೋದು, ವಿಭಿನ್ನ ವ್ಯಾಲ್ಯೂಬಲ್ ವಸ್ತುಗಳೇ ಇರ್ಬೋದು, ಇವೆಲ್ಲ ಅಲ್ಪಕಾಲಿಕ, ದಿಖಾವ ಮಾತ್ರ, ಕೇವಲ ಜಸ್ಟ್ ಶೋ ಇದೆ. ಉನ್ಸೆ ದೋಖ ಇದ್ರೊಳಗ್ ಮುಳುಗುದಿಲ್ಲ, ಇದ್ರೊಳಗ ಮೋಸ ಹೋಗೋದಿಲ್ಲ ಅಂತಾರೆ ಬಾಬಾ. ಯಾರು ಸದಾ ಅಂತರ್ ಸ್ವರೂಪದಲ್ಲಿ ಸ್ಥಿತ ಆಗಿರ್ತಾರೆ. अंतर स्वरूप की स्थिति में रहने से स्वयं का शक्ति स्वरूप जो गुप्त है वह प्रत्यक्ष हो जाता है. ಅಂತರ್ ಸ್ವರೂಪದಲ್ಲಿ ಸ್ಥಿತರಾಗೋದ್ರಿಂದ ಸ್ವಯಂನ ಶಕ್ತಿ ಸ್ವರೂಪ ಯಾವುದಿದೆ, ಯಾವುದು ಗುಪ್ತ ರೂಪ ಇದೆ, ಅದು ಪ್ರತ್ಯಕ್ಷ ಆಗ್ತದೆ. और इसी स्वरूप में बाबा की प्रत्यक्षता होती है. तो ऐसा श्रेष्ठ कर्तव्य करने वाले ही सच्चे स्नेही है. ಈ ರೀತಿ ಸತ್ಯ ಕರ್ತವ್ಯ ಮಾಡುವಂಥವರೇ ನಿಜವಾದ ಸತ್ಯ ಸ್ನೇಹಿಗಳು ಆಗಿರುವರು. स्लोगन, निश्चय और जन्म सिद्ध अधिकार की शान में रहो तो परेशान नहीं होंगे. अंडरलाइन. ನಿಶ್ಚಯ ಹಾಗೂ ಜನ್ಮ ಸಿದ್ಧ ಅಧಿಕಾರದ ಶಾನದಲ್ಲಿದ್ದಾಗ, ನಶೆಯಲ್ಲಿದ್ದಾಗ ನೀವೆಂದಿಗೂ ಪರೇಶಾನ್ ಆಗೋದಕ್ಕ ಸಾಧ್ಯವಿಲ್ಲ. ಆ ವ್ಯಕ್ತಿ ಶಾರೆ ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರನ್ನ ಸರಳ ಮಾಡ್ಕೊಡ್ರಿ ಹಾಗೂ ಸಹನಶೀಲ ಆಗ್ರಿ. ಸ್ವಚ್ಛತಾ भी सरलता की निशानी है. जितनी सरलता उतना ಸ್ವಚ್ಛತಾ ಹೋಗಿ. ಸ್ವಚ್ಛತೆಯೂ ಕೂಡ ಒಂದು ಸರಳತೆಯ ನಿಶಾನಿಯಾಗಿದೆ. ನೀವೆಷ್ಟು ಸರಳ ಇರ್ತೀರಿ ಅಷ್ಟು ಸ್ವಚ್ಛನೂ ಇರ್ತೀರಂತಾರೆ ಬಾಬಾ. ಅದಕ್ಕಾಗಿ ಸಭಿ ಕೋ ಅಪ್ನಿ ತರಫ್ ಆಕರ್ಷಿತ್ ಕರೆಂಗೆ. ಸ್ವಚ್ಛತೆ ಅಂತಂದ್ರೆ ಕೇವಲ ನೀಟ್ನೆಸ್ ಅಲ್ಲ, ಡಿಸಿಪ್ಲಿನ್ ಅಷ್ಟೇ ಅಲ್ಲ, ಬಾಹ್ಯ ರೂಪದ ಒಂದು ಸ್ವಚ್ಛತೆ ಅಷ್ಟೇ ಅಲ್ಲ. ಸ್ವಚ್ಛತೆಯ ಮಾತು ಇದು ಆಂತರಿಕ ಸ್ವಚ್ಛತೆ ಅಂತಂದ್ರೆ ಯಾವುದು ಅಸ್ವಚ್ಛ ವಸ್ತು ಇದೆ, ಯಾವುದು ದೇಹಭಾನದ ಭಾವನೆಗಳು, ದೇಹಭಾನಕ್ಕೆ ವಶೀಭೂತಾದ ವಿಚಾರಗಳು, ಸಂಕಲ್ಪಗಳು, ಅನುಭವಗಳು, ಇವೆಲ್ಲ ಅಸ್ವಚ್ಛ. ಇದನ್ನೇ ನಾನು ಅನ್ಕೊಳ್ಳೋದು ಅಸ್ವಚ್ಛತೆ. ನಾನು ನಿರಾಕಾರ ಆಗಿರುವ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಸ್ವಚ್ಛತೆ. ಎಲ್ಲಿ ಸರಳತೆ ಇದೆ ಅಲ್ಲಿ ಸ್ವಚ್ಛತೆ ಇದೆ, ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಅವಶ್ಯ ಸರಳತೆ ಇದೆ. ಸರಳ ಇರುವಂತವರೆಲ್ಲರಿಗೂ ಆಕರ್ಷಿತ ಆಗ್ತಾರೆ. ಮತ್ತು ಸತ್ಯತೆ ಸ್ವಚ್ಛತೆ ಎಲ್ಲಿರ್ತದೋ ಅವ್ರ ಸ್ವಭಾವ ಸರಳ ಇರ್ತದೆ. ಸರಳ ಸ್ವಭಾವ ಉಳ್ಳವರು ಬಹುರೂಪಿಯಾಗಿರ್ತಾರೆ. ಅರ್ಥಾತ್ ಎಲ್ಲವನ್ನು ಸಹಜವಾಗಿ ಅರ್ಥ ಮಾಡ್ಕೋತಾರೆ. ಐಸೆ ಸರಳ ಸ್ವಭಾವಿ, ಈ ರೀತಿ ಸರಳ ಸ್ವಭಾವಿ ಸದಾ ಹರ್ಷಿತರಾಗಿರ್ತಾರೆ ಮತ್ತು ಸರ್ವರಿಗೂ ಆಕರ್ಷಣ ಮೂರ್ತರೂ ಆಗಿರುವರು. ಓಂ ಶಾಂತಿ. ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಿರಿ. ತಮ್ಮ ಎಲ್ಲಾ ಗಮನವನ್ನ ಭೃಗುಟಿಯ ಮಧ್ಯದಲ್ಲಿ ಏಕಾಗ್ರಗೊಳಿಸಿರಿ. ಅನುಭವ ಮಾಡ್ರಿ, ನಾನು ಸಾಧಾರಣ ವ್ಯಕ್ತಿಯಲ್ಲ, ಅಸಾಧಾರಣ ಮಾನವನೂ ಅಲ್ಲ, ಅಮೂಲ್ಯವಾದ ಅವಿನಾಶಿ ಆತ್ಮ ನಾನು. ವಿಶ್ವ ಸೇವೆಗಾಗಿ ಸ್ವಯಂ ಪರಮಾತ್ಮನ ಅವತರಣೆಯಾಗಿದೆ. ನಾನು ಆತ್ಮ
ತಂದೆಯ ಸಮಾನ ವಿಶ್ವ ಸೇವೆಗೆ ನಿಮಿತ್ತನಾಗಿರುವೆ. ವಿಶ್ವ ಸೇವಾ ಅರ್ಥಾತ್ ಕೇವಲ ಜನರಿಗೆ ಜ್ಞಾನ ನೀಡುವುದಲ್ಲ, ತಿಳುವಳಿಕೆ ಹೇಳುವುದಲ್ಲ. ನನ್ನ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರಗಳಿಂದ ತುಂಬಿದಂತಹ ಅನೇಕ ರೀತಿಯ ಅಜ್ಞಾನ, ಚಿಂತೆ, ಭಯ, ದುಃಖದ ವಿಚಾರಗಳೇನಿವೆ, ಅನುಭವಗಳೇನಿವೆ, ಅವೆಲ್ಲವುಗಳಿಗೂ ಸೇವೆ ಮಾಡೋದು ಅರ್ಥಾತ್ ಪರಿವರ್ತನೆ ಮಾಡೋದು ಅರ್ಥಾತ್ ಈ ಯಾವ ಅನುಭವಗಳು, ವಿಚಾರಗಳು ಇವೆಯೋ ಅವೆಲ್ಲವನ್ನ ತಂದೆಯ ಸನ್ಮುಖದಲ್ಲಿ ಅರ್ಪಣೆ ಮಾಡಿ ಮನಸ್ಸನ್ನ ಮನ್ಮನಾಭವಗೊಳಿಸಿ ಈ ಮನಸ್ಸಿಗೆ ಪರಮಾತ್ಮನ ದಿವ್ಯ ಮಹಿಮೆಯನ್ನ ಮಾಡಿಸುತ್ತಾ, ನಾನು ಆತ್ಮ, ಮನಸ್ಸಿನಿಂದಲೂ ಪರೆ, ಮನಸ್ಸಿನ ಮಾಲೀಕ್, ನನ್ನ ಸತ್ಯ ಸ್ವರೂಪದಲ್ಲಿ ಅಂತರ್ಸ್ಥಿತಿಯಲ್ಲಿ ಅಂತರ್ಮುಖಿಯಾಗಿ ಸತ್ಯದ ಅನುಭವ ಮಾಡುತ್ತಿರುವೆನು. ಸತ್ಯ ಸ್ವರೂಪದಲ್ಲಿ ಸ್ಥಿತವಾಗಿ ವಿಶ್ವಕ್ಕೆ ಸಕಾಶ ನೀಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.